ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಯ ಸರ್ವ ವಿಘ್ನೋಪಶಾಂತಹೇ. ಎರಡು ಸ್ವಲ್ಪ ಮುಟ್ಟಿ ತಟ್ಟೆನಮ್ಮ ಅರ್ಚನೆ ಮಾಡೋದಿಕ್ಕೆ. ಗನ್ನಿ ಯಾರಿದು ತಲೆ ಹರಟೆ ಹುಡುಗಿ? ಕವಿತಾ ಕೃಷ್ಣಮೂರ್ತಿ ಅಂತ. ತಾವು? ಕೃಷ್ಣಮೂರ್ತಿ. ಇದೇನು ಅವ್ರ ಹೆಸರು ಕೇಳಿದ್ರೆ ನೀವು ಹೇಳ್ತೀರಾ, ನಿಮ್ಮ ಹೆಸರನ್ನ ಅವ್ರು ಹೇಳ್ತಿದ್ದಾರೆ? ನಾವಿಬ್ರು ಒಂಥರ ಜೆರಾಕ್ಸ್ ಮಿಷಿನ್ ಇದ್ದಂಗೆ. ಅವನ ಹತ್ರ ಬಟನ್ ಒತ್ತಿದ್ರೆ ನನ್ನ ಹತ್ರ ಕಾಪಿ ಬರುತ್ತೆ. ಹಾಳಾಗೋಗ್ಲಿ. ಈ ನಕ್ಷತ್ರ ರಾಶಿ ಎಲ್ಲ ದೇವ್ರ ಹೆಸರಲ್ಲೇ ಮಾಡ್ಬಿಡಿ. ತಮ್ಮ ಹೆಸರು? ಊದುಬತ್ತಿ ಶಿವಪ್ಪ. ತಮ್ಮದು? ಅಗರಬತ್ತಿ ಮಾದಪ್ಪ. ಅಲ್ಲ, ಈ ಊದ್ಬತ್ತಿ ಅಗರಬತ್ತಿ ಎರಡು ಒಂದೇ ಅಲ್ವೇ? ಬತ್ತಿ ಒಂದೇ ಆದ್ರೂ ವಾಸನೆಗಳು ಬೇರೆ ಇರುತ್ತೆ. ಅವಂದು ವಾಸನೆ, ನಂದು ಸುವಾಸನೆ. ಹೋಗ್ಲಿ ಬಿಡಿ. ನಕ್ಷತ್ರ ರಾಶಿ ಎಲ್ಲ ದೇವ್ರ ಹೆಸರು ಮಾಡ್ಬಿಡಿ. ಯಾಕೆ ನಿಮ್ಗಳ್ಗೆ ಯಾರಿಗೂ ಗೋತ್ರ ಜಾತಕ ಏನು ಇಲ್ವೇ? ಇಲ್ಲ. ಯಾಕೆ? ನಾವೊಂಥರ ಎಲೆ ಮರೆ ಕಾಯಿ ಇದ್ದಂಗೆ. ಎಲೆ ಒಣಗೋದ್ರು ಕಾಯಿ ಮಾತ್ರ ಹಣ್ಣಾಗ್ತಾ ಇರುತ್ತೆ. ಈ ಕಾಯಿ ವಿಚಾರ ಹಾಗಿರ್ಲಿ, ನಮ್ಮ 4 ಜನಕ್ಕೆ ಇಂಥ ಹೆಸರುಗಳು ಬರೋದಕ್ಕೆ ಕಾರಣ ನಮ್ಮ ಅನಾಥಾಶ್ರಮದ ಮುಖ್ಯಸ್ಥರು ಶ್ರೀಯುತ ನಂಜೇರಾಜ ಅರಸು ಅವರು. ಹೌದು, ಅವ್ರಿಗೆಲ್ಲ ಆ ಹೆಸರನ್ನೇ ಯಾಕಿಟ್ರು? ಮೊದ್ಲೇ ನಮ್ದು ಹೇಳಿ ಕೇಳಿ ಅನಾಥಾಶ್ರಮ. ಆಗಿನ ಕಾಲಕ್ಕೆ ಗಂಧದ ಕಡಿಲಿ ಹೆಸರು ಮಾಡಿದ್ದಿಬ್ರು ಅಣ್ಣ ತಮ್ದಿರೋ ನಮ್ಮ ಅನಾಥಾಶ್ರಮಕ್ಕೆ ಬಂದು ದೇಣಿ ಕೊಟ್ಟಿದ್ರಂತೆ. ಹಾಗಾಗಿ ಅವರಿಬ್ರ ಹೆಸರನ್ನೇ ನಮ್ಮಿಬ್ರಿಗೂ ಇಟ್ರಂತೆ. ಓ, ಅಣ್ಣ ಅಂದ್ರೆ ಊದ್ಬತ್ತಿ, ತಮ್ಮ ಅಂದ್ರೆ ಅಗರಬತ್ತಿ. ಹ್ಞೂ ಅನ್ನಿ. ಆದ್ರೆ ಅವರಿಬ್ರಿಗೆ ಹೇಗೆ ಹೆಸರು ಬಂತು? ಈ ಪರಿಸರ ಪ್ರೇಮಿ ದಂಪತಿ ಕೃಷ್ಣಮೂರ್ತಿ ಮತ್ತೆ ಕವಿತಾ ಕೃಷ್ಣಮೂರ್ತಿ ಅಂತಿದ್ರಲ್ಲ, ಅವರಲ್ಲಿ ಕೃಷ್ಣಮೂರ್ತಿ ಅನ್ನೋರು ಅನಾಥಾಶ್ರಮದೊಳಗೆ ಕಾಡ್ಬಾದಾಮಿ ಗಿಡ ನೆಟ್ರೆ, ಈ ಕವಿತಾ ಕೃಷ್ಣಮೂರ್ತಿ ಅನ್ನೋರು ಗಸಗಸ ಗಿಡ ನೆಟ್ರಂತೆ. ಹಾಗಾಗಿ ಅವರಿಬ್ರ ಹೆಸರನ್ನೇ ಇವರಿಬ್ರಿಗೂ ಇಟ್ರಂತೆ. ಓ, ನೆಟ್ಟಿದ್ದಕ್ಕೆ ಬಾದಾಮಿ ಗಸಗಸ ಏನಾದ್ರು ಬಂತಾ? ಬಿಡುವಿದ್ದಾಗ ಹೇಳಿ, ಇಬ್ರು ಸೇರ್ ಕೊಂಬೆ ಕೈ ಹಾಕೋಣ. ಬಾದಾಮಿ ಸಿಕ್ರೆ ನಿಮ್ಗೆ, ಗಸಗಸ ಸಿಕ್ರೆ ನನಗೆ. ಇನ್ನೇನಾದ್ರೂ ಕೇಳೋದಿತ್ತೆ? ಹಾಗಾದ್ರೆ ನೀವು 4 ಜನನು ಅನಾಥರು. ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೆ? ಆಯ್ತಪ್ಪ. 3 ಮಸಾಲೆ, 3 ಉದ್ದಿನ ವಡೆ, 1 ಕಾಶಿ ಹಲ್ವಾ. ಹೌದು, ನಾ ಆರ್ಡರ್ ತಗೊಳಕ್ ಬಂದಾಗೆಲ್ಲ ಅದೇನೋ ಕೇಳ್ಬೇಕು ಅಂತಿದ್ರಲ್ಲ, ಏನದು? ಅಯ್ಯೋ, ಈಗ್ಲೂ ಮರ್ತಿದ್ದೆ ನೋಡು. ಸದ್ಯ ನೀನೇ ಕೇಳಿದ್ಯಲ್ಲ. ಏನಿಲ್ಲ, ನಮ್ಮೂರಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, BSc ಓದಿದಾಳೆ. ನೀನೇನಾದ್ರೂ ಹೂ ಅಂದ್ರೆ ನಾಳೆನೆ ಕರ್ಸ್ಬಿಡ್ತೀನಿ. ದಯವಿಟ್ಟು ಕ್ಷಮಿಸಿ, ನಂದಿಕಮ್ಮ ನಿಲ್ಸಕ್ಕೋಸ್ಕರ ಜಾತ್ರೆನೆ ಮಾಡ್ಕೊಳಕ್ಕಾಗಲ್ಲ. ನಾವು ಮೊದ್ಲಿಂದನೂ ಹೀಗೇನೆ. 4 ಜನ ಸ್ವಲ್ಪ ನೇರವಾಗಿ ಮಾತಾಡೋದು. ಕೆಲವರಿಗೆ ಉರಿ, ನಮಗೆ ಗುರಿ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಜಗತ್ತು ಮನೇಲಿದ್ರು ಮಾತಾಡುತ್ತೆ, ತೋಟದ ಮನೇಲಿದ್ರು ಮಾತಾಡುತ್ತೆ. ಅಪ್ಪಂಗುಟ್ಟಿನ ಮಾತಂದ್ರಿ ಬಿಡಿ, ಬೇಜಾರ್ ಮಾಡ್ಕೋಬಿಡಿ. ನಿಮ್ಗೆ ಗೊತ್ತಲ್ಲ ನಮ್ದು ನೇರ ನುಡಿ ಅಂತ. ಆಯ್ತಾಯ್ತು. ಹೌದು, ನೀವು 4 ಜನ ಹುಟ್ಟಿದ್ದೆಲ್ಲಿ? ನಮ್ಗೆ ಯಾರಿಗೂ ಎಲ್ಲಿ ಹುಟ್ಟಿದ್ವಿ ಅಂತ ಗೊತ್ತಿಲ್ಲ, ಆದ್ರೆ ಎಲ್ಲಿ ಸಿಕ್ಕಿದ್ವಿ ಅಂತ ಗೊತ್ತು. ಅಂದ್ರೆ ನಾನು KSRTC ಬಸ್ ಒಳಗೆ ಸೀಟ್ ಕೆಳಗೆ ಸಿಕ್ಕಿದ್ನಂತೆ, ಅದು ತರಕಾರಿ ಬ್ಯಾಗ್ ಅಲ್ಲಿ. ಇನ್ನು ನಾನ್ ಸಿಕ್ಕಿದ್ದು ಕಸ ತೊಟ್ಟಿಲ್ಲಂತೆ, ಅದು ನ್ಯೂಸ್ ಪೇಪರ್ ಅಲ್ಲಿ ಸುತ್ತಿಟ್ಟಿದ್ರಂತೆ. ಹಾಗಾಗಿ ಅವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನಂದೇ ನ್ಯೂಸ್. ಹಳಾದವರು ಈಗ ತಾನೇ ಹುಟ್ಟಿರೋ ಮಗುನ ಇಂಗ್ಲಿಷ್ ಪೇಪರ್ ಅಲ್ಲಿ ಸುತ್ತಿಟ್ಟಿದ್ದಾರೆ. ಯಾಕೆ ಕರ್ನಾಟಕದಲ್ಲಿ ಒಂದು ಕನ್ನಡ ಪೇಪರ್ ಸಿಗ್ತಾ ಇರ್ಲಿಲ್ಲ ಇವ್ರಿಗೆ? ಇದು ಊದ್ಬತ್ತಿ ಶಿವಪ್ಪನ ಕಥೆ. ಆದ್ರೆ ಇನ್ನು ನಾನ್ ಸಿಕ್ಕಿದ್ದು ಸಿಟಿ ಕಾರ್ಪೊರೇಷನ್ ಶೌಚಾಲಯದಲ್ಲಿ.